16 years old. was 16. 17, 14 years old. This is me. This was me. This is me When I met Jeffrey Epstein. This is me when I met Jeffrey Epstein. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಎಫ್ಟೀನ್ ಫೈಲ್ಸ್ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡ್ತಿರುವಂತಹ ಸ್ಟೋರಿ. ಆದರೆ ಈ ಎಫ್ಟೀನ್ ಫೈಲ್ಸ್ ಅಂದರೆ ಏನು? ಯಾರು ಇವನು ಜೆಫ್ರಿ ಎಫ್ಟೀನ್? ಇವನ ಈ ಲೈಂಗಿಕ ಅಪರಾಧಿಯ ಕಡತದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ನಾಯಕರುಗಳ ಹೆಸರು ಬಂದಿದೆ. ಅದರಲ್ಲಿ ನಮ್ಮ ಪ್ರಧಾನಿ ವಿಶ್ವಗುರು ಅಂತಲೇ ಪ್ರಸಿದ್ಧಿ ಪಡೆದಿರುವಂಥ ನರೇಂದ್ರ ಮೋದಿ ಅವರ ಹೆಸರು ಯಾಕೆ ಬಂತು? ಇದರಲ್ಲೇನಾದರೂ ಷಡ್ಯಂತ್ರ ಇದೆಯಾ? ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಕಮೆಂಟ್ ಕೂಡ ನಮಗೆ ತಿಳಿಸಿ. ಪ್ರಿಯ ವೀಕ್ಷಕರೇ, ಎಫ್ಟೀನ್ ಫೈಲ್ಸ್ ವಿಶ್ವದಾದ್ಯಂತ ಬಹಳ ಸೌಂಡ್ ಮಾಡ್ತಾ ಇದೆ. ಈ ಜೆಫ್ರಿ ಎಫ್ಟೀನ್ ಅನ್ನುವಂಥ ವಿಕೃತ ಕಾಮಿ, ಶಿಶುಕಾಮಿ, ನರರಾಕ್ಷಸ ಮಾಡಿರುವಂತಹ ಕ್ರೌರ್ಯ ಎಲ್ಲರನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಅದರ ಜೊತೆಗೆ ಇವನ ಈ ಕ್ರೌರ್ಯದ ಕಡತಗಳಲ್ಲಿ ಜಾಗತಿಕ ಮಟ್ಟದ ಒಂದಷ್ಟು ಹೆಸರುಗಳು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಅದರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರು ಇವನು, ಈ ಜೆಫ್ರಿ ಎಫ್ಟೀನ್ ಯಾರು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿತಾ ಹೋಗೋಣ. ಸ್ನೇಹಿತರೆ, ಈತ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಹುಟ್ಟುತ್ತಾನೆ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವನು ಈ ಫಿಸಿಕ್ಸು, ಮ್ಯಾಥ್ಸು ಬೆಳೀತಾ ಬೆಳೀತಾ ಸಬ್ಜೆಕ್ಟಲ್ಲಿ ಅವನು ಅದಕ್ಕೆ ಸಮರ್ಥ ಏನಿರೋದಿಲ್ಲ, ಪಾಠ ಮಾಡೋಕ್ಕೆ ಅದು ಹೆಂಗೋ ಸೇರ್ಕೊಳ್ತಾನೆ. ಅಲ್ಲಿ ಇವನ ಕ್ರೌರ್ಯ ಅಂದರೆ ಇವನ ಈ ಏನು ವಿಕೃತತೆ ಗೊತ್ತಾಗಿ ಅಲ್ಲಿಂದ ಅವನ್ನ ಹೊರಗಡೆ ಹಾಕ್ಬಿಡ್ತಾರೆ. ಈ ಜೆಫ್ರಿ ಎಫ್ಟೀನ್ ಆನಂತರ ಸ್ವಲ್ಪ ಟ್ರೇಡಿಂಗು ಮತ್ತು ಷೇರು ಮಾರುಕಟ್ಟೆ ಇವೆಲ್ಲದ್ರ ಬಗ್ಗೆ ಅವನು ಸ್ವಲ್ಪ ನಿಷ್ಣಾತನಾಗಿರ್ತಾನೆ. ಅವನಿಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ, ಸ್ವಲ್ಪ ಕಲ್ತಿರ್ತಾನೆ. ಅಲ್ಲಿ ಇವನು ಚೆನ್ನಾಗಿ ಈ ಫೀಲ್ಡಲ್ಲಿ ಬೆಳಿತಾನೆ, ಸ್ವಲ್ಪ ದುಡ್ಡು ಮಾಡ್ತಾನೆ. ಆ ನಂತರ ಒಂದು ಯಾವಾಗ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆಗುತ್ತೆ, ಆ ನಂತರ ಅವನು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸುಮಾರು ಒಂದು 5,000 ಕೋಟಿಯಷ್ಟು ಹಣವನ್ನು ಮಾಡ್ತಾನೆ. ಯೋಚನೆ ಮಾಡಿ, ಅವ ಸಾಮಾನ್ಯ ಯಾವುದೋ ಪಾಠ ಮಾಡ್ತಿರ್ತಾನೆ, ಅಲ್ಲಿ ಅವನ ವಿಕೃತತೆ, ವಿಚಿತ್ರ ವರ್ತನೆಗಳಿಂದ ಹೊರಗಡೆ ಆಗ್ತಾರೆ. ಅವನು ಟ್ರೇಡಿಂಗಿಗೆ ಬಂದು ಮತ್ತು ಷೇರು ಮಾರುಕಟ್ಟೆಯಲ್ಲಿ ದುಡ್ಡು ಮಾಡ್ತಾನೆ. ಆ ನಂತರ ಅವನು ತನ್ನ ಈ ಜಾಗತಿಕ ಏನಂದರೆ ಈ ವಿಕೃತ ಏನು ಲೋಕಕ್ಕೆ ಪ್ರವೇಶವನ್ನು ಪಡಿತಾನೆ. ಕೊನೆಗೆ ಇವನು ಅಂದರೆ ಈ ದೊಡ್ಡ ಶ್ರೀಮಂತ ಆದ ನಂತರ ಯಾವ ಲೆವೆಲ್ಗೆ ಇವನು ಆಗ್ತಾನೆ ಅಂತಂದರೆ, ಈ ದ್ವೀಪಗಳನ್ನು ಖರೀದಿ ಮಾಡುವ ಮಟ್ಟಕ್ಕೆ ಕೆರೆಬಿಯನ್ ಸಮುದ್ರದಲ್ಲಿ ಒಂದು ಐಲ್ಯಾಂಡನ್ನು ಪರ್ಚೇಸ್ ಮಾಡಿದ ನಂತರ ಸ್ವಲ್ಪ ಆದರೆ ಈ ಪರ್ಚೇಸ್ ಮಾಡೋ ಅಷ್ಟದ ಹಿಂದಿನ ಸಮಯದಲ್ಲಿ ಅವನು ಏನು ಮಾಡ್ತಾನೆ ಅಂತಂದರೆ, ಈ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಅಥವಾ ಏನು ಶ್ರೀಮಂತರಿಗೆ ಅವ್ರಿಗೆಲ್ಲ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ, ಆರ್ಥಿಕ ಸಲಹೆಗಾರನಾಗಿ ಅವನು ಅವರ ನಿಕಟ ಸಂಪರ್ಕವನ್ನು ಪಡಿತಾನೆ. ದುಡ್ಡು ಯಾವಾಗ ಹೆಚ್ಚಾಗತ್ತೆ, ದೊಡ್ಡ ಏನು ಕೋಟ್ಯಾಧಿಪತಿ ಆಗ್ತಾನೆ, ಆಗ ಅವನು ಕೆರೇಬಿಯನ್ ಸಮುದ್ರದಲ್ಲಿ ಒಂದು ಐಲ್ಯಾಂಡನ್ನು ಪರ್ಚೇಸ್ ಮಾಡ್ತಾನೆ. ಯಾಕೆ ಅಂದರೆ, ಆ ಪರ್ಚೇಸ್ ಮಾಡಿದ ನಂತರ ಏನು ಮಾಡ್ತಾನೆ ಅಂತಂದರೆ, ಈ ಅಸಹಾಯಕ ಹೆಣ್ಣು ಮಕ್ಕಳು, ಅದರಲ್ಲೂ ಅಪ್ರಾಪ್ತ ಹೆಣ್ಣು ಮಕ್ಕಳು, ಜೊತೆಗೆ ಅವರು ಯಾರೆಲ್ಲ ಅನೇಕ ಸಮಸ್ಯೆಗಳಿಂದ ಬಳಲ್ತಿರ್ತಾರೆ, ಅವರ ಸಮಸ್ಯೆಯನ್ನು ಒಂದು ರೀತಿ ದುರುಪಯೋಗ ಪಡಿಸ್ಕೊಂಡು ಈ ಐಲ್ಯಾಂಡ್ಗೆ ಕರ್ಕೊಂಬರೋದು. ಆ ಫ್ಲೈಟಲ್ಲಿ ಇವ್ರನ್ನ ಕರ್ಕೊಂಬಂದು ಅಲ್ಲಿ ಬಿಟ್ರ ಅಂದರೆ ಮುಗೀತವ್ರು ಯಾವುದೇ ಕಾರಣಕ್ಕೂ ಆ ಸಮುದ್ರದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವನು ಯಾವ ರೀತಿ ಅಂದರೆ, ಒಬ್ಬರನ್ನ ಕರ್ಕೊಂಬರ್ರೆ ಇನ್ನೊಬ್ಬರನ್ನ ಕರ್ಕೊಂಬರ್ಬೇಕು ಅನ್ನೋ ಥರದ ಒತ್ತಡವನ್ನು ಹಾಕೋದು, ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾನೆ. ಹೀಗೆ ಕರ್ಕೊಂಬಂದಂಥ ಹೆಣ್ಣು ಮಕ್ಕಳನ್ನು, ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಆ ಒಂದು ಐಲ್ಯಾಂಡಲ್ಲಿ ಒಂದು ಬಂದಿಯನ್ನು ಮಾಡಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಅಲ್ಲಿಗೆ ಕರ್ಕೊಂಬಂದು ಮೋಜು ಮಸ್ತಿ ಮಾಡೋದಕ್ಕೆ ಒಂದು ಬಿಟ್ಟುಬಿಡ್ತಾನೆ. ಯಾವ ಮಟ್ಟಕ್ಕೆ ಇವನು ಆ ಹೆಣ್ಣು ಮಕ್ಕಳನ್ನು ಮತ್ತೆ ವಿಚಿತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದ ಅನ್ನೋದು ಅರ್ಥ ಆಗುತ್ತೆ. ಇದಕ್ಕೂ ಮುಂಚೆ 2005ರಲ್ಲಿ 2006ರಲ್ಲಿ ಅವನು ಅರೆಸ್ಟ್ ಆಗ್ತಾನೆ. 18 ವರ್ಷ ಜೈಲಾಗತ್ತೆ ಅವನಿಗೆ.
ಒಬ್ಬ ಒಬ್ಬ ರಿಪೋರ್ಟ್ರು ಇವನ ಜಾತಕವನ್ನು ಅಂದರೆ ಇವನ ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ಅವ್ರು ತುಂಬ ಸ್ಟಡಿ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ನೂರಾರು ಹೆಣ್ಣು ಮಕ್ಕಳನ್ನು, ಅದರಲ್ಲೂ ಅಪ್ರಾಪ್ತ ಬಾಲಕಿಯರನ್ನು ಇವನು ಬಳಕೆ ಮಾಡ್ಕೊಳ್ತಾ ಇದ್ದ, ಸಪ್ಲೈ ಮಾಡ್ತಾ ಇದ್ದ. ಒಬ್ಬೊಬ್ಬ ಪಿಂಪ್ ಇವನು. ಆ ಹೆಣ್ಣು ಮಕ್ಕಳನ್ನು ಇವನು ರಾಜಕಾರಣಿಗಳಿಗೆ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದ ಅನ್ನುವಂಥ ವಿಚಾರ ಬೆಳಕಿಗೆ ಬರುತ್ತೆ. ಕೊನೆಗೆ ಅವನು 2009ರಲ್ಲಿ ಇದನ್ನೆಲ್ಲ ರಿವೀಲ್ ಮಾಡೋದು ಯಾರಂದರೆ ಜುನಿಕೆ ಬ್ರೌನ್ ಅಂಥೇಳಿ ಒಬ್ಬರು ವರದಿಗಾತಿ. ಅವರೆಲ್ಲ ಅವನ ಈ ಅಪರಾಧಗಳನ್ನೆಲ್ಲ ಹೊರಗಡೆ ಬಹಿರಂಗಪಡಿಸ್ತಾರೆ. ಕೊನೆಗೆ 2009ರಲ್ಲಿ ಬಿಡುಗಡೆ ಆಗುತ್ತೆ, ಹೊರಗಡೆ ಬರ್ತಾನೆ. ಕೊನೆಗೆ ಇವನ ಈ ವಿಕೃತತೆ ಹೆಚ್ಚಾಗಿ ಅಮೇರಿಕದ ದೇಶದಾದ್ಯಂತ ದೊಡ್ಡ ಹೋರಾಟಗಳು ಶುರು ಆದಮೇಲೆ ಅವನನ್ನು ಬಂಧಿಸಲಾಗತ್ತೆ. ಬಂಧಿಸಿ ಕೊನೆಗೆ ಅವನು ಬಂಧಿಸಲಾಗುತ್ತೆ. ಕೊನೆಗೆ ಅವನು ಈ ಅಮೇರಿಕದ ಆ ಒಂದು ಜೈಲಿನಲ್ಲಿ ನಿಗೂಢವಾಗಿ ಸಾವನ್ನಪ್ತಾನೆ. ಒಂದು ವಾದ ಇದೆ, ಅವನನ್ನ ಎಲ್ಲಿ ನಮ್ಮ ಹೆಸರು ಬಹಿರಂಗ ಆಗತ್ತೆ, ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂಚಲನ ಆಗತ್ತೆ, ನಾವು ಸಿಕ್ಕಾಕೊಳ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಅವನನ್ನು ಅಲ್ಲಿ ನಿಗೂಢವಾಗಿ ಕೊಲೆ ಮಾಡಲಾಯಿತು, ಸಾಯಿಸಲಾಯಿತು ಅಂತೇಳಿ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈಗ ಈ ಎಫ್ಟೀನ್ ಫೈಲ್ಸ್ ಯಾಕೆ ಬಹಳ ಸದ್ದು ಮಾಡ್ತಿರೋ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ರೆ, ಇಲ್ಲಿ ಎಫ್ಟೀನ್ಗೆ ಡೊನಾಲ್ಡ್ ಟ್ರಂಪ್, ವಿಶ್ವದ ದೊಡ್ಡಣ್ಣ ಅಂತೇಳಿ ಕರೆಯಲ್ಪಡ್ತಿದ್ದಂಥ ಡೊನಾಲ್ಡ್ ಟ್ರಂಪ್ ಕೂಡ ನಿಕಟ ಸಂಬಂಧವನ್ನು ಇಟ್ಕೊಂಡಿದ್ರು. ಇವ್ರು ಕರೆಯೋ ಪಾರ್ಟಿಗೆಲ್ಲ ಹೋಗ್ತಾ ಇದ್ರು ಅನ್ನುವಂಥ ವಿಚಾರ. ಇದನ್ನ ನಾವು ಹೇಳ್ತಾ ಇಲ್ಲ, ಅಮೇರಿಕದ ನ್ಯಾಯಾಂಗ ವ್ಯವಸ್ಥೆಯೇ ತನ್ನ ವೆಬ್ಸೈಟ್ನಲ್ಲಿ ಬಹಿರಂಗಪಡಿಸಿರುವ ಅಮೇರಿಕದ ನ್ಯಾಯಾಂಗ ಇಲಾಖೆ 2000 ವಿಡಿಯೋಗಳನ್ನು ಬಹಿರಂಗಪಡಿಸಿದೆ. ಅದರಲ್ಲಿ 1,86,000 ಫೋಟೋಗಳು ಕೂಡ ಅದರಲ್ಲಿ ರಿವೀಲ್ ಆಗಿದೆ. ಸೊ ಈ ಅಮೇರಿಕದ ನ್ಯಾಯಾಂಗ ಇಲಾಖೆಯ ಕಡತಗಳಲ್ಲಿ ಒಂದಷ್ಟು ಹೆಸರುಗಳು ಇಮೇಲ್ಗಳಲ್ಲಿ ಪಟ್ಟಿವೆ. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಹೆಸರು ಕೂಡ ಇದೆ. ಈ ಒಂದು ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಅಮೇರಿಕದ ಸರ್ಕಾರ ಇದಕ್ಕೆ ಸಂಬಂಧನೇ ಇಲ್ಲ, ಇದೊಂದು ದುರುದ್ದೇಶಪೂರಿತವಾದಂತಹ ಒಂದು ಸುದ್ದಿ ಅಂತೇಳಿ ಹೇಳಲಾಗ್ತಾ ಇದೆ. ವೈಟ್ ಹೌಸ್ ಇದ್ರ ಬಗ್ಗೆ ಇದರಲ್ಲಿ ಯಾವುದೇ ತಪ್ಪಿತಸ್ಥರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಇದನ್ನ ನಾವು ಹೇಳ್ತಾ ಇಲ್ಲ, ಅಮೇರಿಕದ ನ್ಯಾಯಾಂಗ ಇಲಾಖೆ ಪ್ರಕಟಿಸಿರುವಂತಹ ವಿಡಿಯೋ. ಪ್ರಾರಂಭದಲ್ಲಿ ಈ ಚುನಾವಣೆಗೂ ಮುಂಚೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು, ನಾನು ಎಫ್ಟೀನ್ ಫೈಲ್ಸ್ ರಿಲೀಸ್ ಮಾಡ್ತೇನೆ ಅಂತೇಳಿ. ಆದರೆ ಆಮೇಲೆ ಸುಮ್ಮನಾದ್ರು. ಈಗ ನ್ಯಾಯಾಂಗ ಇಲಾಖೆ ರಿವೀಲ್ ಮಾಡಿದೆ. ಇದಷ್ಟೇ ಅಲ್ಲ, ಇದರಲ್ಲಿ ಯಾರೆಲ್ಲ ಹೆಸರುಗಳು ತಳುಕಾಕೊಂಡಿರುವಂಥದ್ದು ಅಂದರೆ ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ಕ್ಲಿಂಟನ್ ಇವರುಗಳ ಹೆಸರು ಕೂಡ ಇದೆ. ವಿಚಾರ ಜೊತೆಗೆ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಕೂಡ ಇದೆ. ನರೇಂದ್ರ ಮೋದಿ ಅವರಿಗೂ ಈ ಒಂದು ಜೆಫ್ರಿಗೂ ಏನು ಸಂಬಂಧ, ಈ ಒಂದು ಫೈಲ್ಸ್ ಅಲ್ಲಿ ಯಾಕೆ ಬಂತು ಅನ್ನೋದ್ರನ್ನ ನಾವು ನೋಡ್ತಾ ಹೋದಾದ್ರೆ, ಯಾಕೆ ಇದನ್ನ ಇಲ್ಲಿ ಹಾಕ್ಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈ ಎಫ್ಟೀನ್ ಫೈಲ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನೋಡಿ, 2017ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಡ್ತಾರೆ. ಇಸ್ರೇಲ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ಜೆಫ್ರಿ ಎಫ್ಟೀನ್ ಫೈಲ್ಸ್ ಹೇಳೋದೇನು ಅಂದರೆ, ಡೊನಾಲ್ಡ್ ಟ್ರಂಪ್ ಅವ್ರನ್ನ ಖುಷಿ ಪಡಿಸುವ ಸಲುವಾಗಿ ನೀವು ಹಾಡಬೇಕು, ಕುಣಿಬೇಕು ಅನ್ನುವಂಥ ನನ್ನ ಸಲಹೆಯನ್ನು ಯಾರು ಈ ಜೆಫ್ರಿ ಎಫ್ಟೀನು ನರೇಂದ್ರ ಮೋದಿ ಅವರಿಗೆ ಸಲಹೆ ಕೊಡ್ತಾನಂತೆ. ನೀವು ಈ ರೀತಿ ಹಾಡಬೇಕು, ಕುಣಿಬೇಕು ಅನ್ನೋ ನನ್ನ ಸಲಹೆಯನ್ನು ಅವರು ಸ್ವೀಕಾರ ಮಾಡಿದ್ರು ಅಂತ ಹೇಳ್ತಿದ್ದಾನೆ. ಇದು ಈಗ ಭಾರತದ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ, ವಿವಾದಕ್ಕೆ ಗ್ರಾಸ ಆಗಿರುವಂಥ ವಿಚಾರ. ಈ ಒಂದು ಇಮೇಲ್ ಅಂದರೆ ಈ ವಿಚಾರವನ್ನ ಇಮೇಲ್ನಲ್ಲಿ ಹೇಳ್ಕೊಂಡಿದ್ದಾನೆ ಅಂತ ಹೇಳಿ ಚರ್ಚೆ ಆಗ್ತಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ನ ಪ್ರತಿಪಕ್ಷಗಳು, ಕಾಂಗ್ರೆಸ್ನ ನಾಯಕರುಗಳು ಒಬ್ಬ ವಿಕೃತಕಾಮಿ, ಒಬ್ಬ ಲೈಂಗಿಕ ಅಪರಾಧಿಯ ಸಂಬಂಧಪಟ್ಟ ಕಡತದಲ್ಲಿ ಭಾರತ ದೇಶದ ಪ್ರಧಾನಿಯವರ ಹೆಸರಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ, ಘನತೆ ತರುವಂಥ ವಿಚಾರ ಅಲ್ಲ ಅಂಥೇಳಿ ತಮ್ಮ ಆಕ್ರೋಶವನ್ನ, ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ. ಸೊ ಈ ಒಂದು ಟೀಕೆಗೆ ಉತ್ತರ ಕೊಟ್ಟಿರುವಂತಹ ಭಾರತೀಯ ವಿದೇಶಾಂಗ ಇಲಾಖೆ ಏನು ಹೇಳಿದೆ ಅಂದರೆ, ಇದು ಸತ್ಯಕ್ಕೆ ವಿರುದ್ಧವಾದಂಥ ವಿಚಾರ, ಇದು ಒಂದು ರೀತಿ ಕಸದ ಬುಟ್ಟಿಗೆ ಎಸೆಯುವಂಥ ವಿಚಾರ. ದೊಡ್ಡ
Beyond the fact of the Prime Minister's official visit to Israel in July 2017, the rest of the allusions in the email are little more than trashy ruminations by a convicted criminal. I don't know who the advisors of Rahul Gandhi are, but if it continues to be Pawan Khera, God help Rahul Gandhi. We have seen reports from an email message from the so-called Epstein files that has a reference to the Prime Minister and his visit to Israel. Beyond the fact of the Prime Minister's official visit to Israel in July 2017, the rest of the allusions in the email are little more than trashy ruminations by a convicted criminal which deserve to be dismissed with the utmost contempt. ಜಾಗತಿಕ ಮಟ್ಟದ ಲೀಡರ್ಗಳ ಹೆಸರನ್ನ ಪ್ರಸ್ತಾಪಿಸಿ ಅಟೆನ್ಷನ್ ಅನ್ನ ಕ್ರಿಯೇಟ್ ಮಾಡೋದು ಈ ಜೆಫ್ರಿಯ ಕೆಲಸ. ಹಾಗಾಗಿ ಅವ್ನು ಮಾಡಿರ್ಬೋದು, ಅಲ್ಲಿ ಹೆಸರು ಪ್ರಸ್ತಾಪ ಆಗಿದ್ದ ಮಾತ್ರಕ್ಕೆ ಇದನ್ನು ಬೇರೊಂದು ಸ್ವರೂಪಕ್ಕೆ ಕೊಂಡೊಯ್ಯುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನರೇಂದ್ರ ಮೋದಿಯವರೇ ಮೌನವನ್ನು ಮುರಿದು ಉತ್ತರವನ್ನು ಕೊಡಬೇಕಾಗಿದೆ. ಆಕ್ಚುಲಿ ಈ ಜೆಫ್ರಿ ಹೇಳಿದ್ದು ನಿಜಾನ? ಜೊತೆಗೆ ವಿದೇಶಾಂಗ ಇಲಾಖೆ ಹೇಳಿರೋದು 2017ರಲ್ಲಿ ಏನು ರಕ್ಷಣೆ ಮತ್ತು ತಂತ್ರಜ್ಞಾನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಿದ್ರು. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ರಾಜತಾಂತ್ರಿಕ ಶಿಷ್ಟಾಚಾರದ ಅನ್ವಯ ಪ್ರಧಾನಿಯವರು ನಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ವಿಚಾರಗಳ ಸ್ಪಷ್ಟನೆಯನ್ನ ನರೇಂದ್ರ ಮೋದಿಯವರು ಕೊಡಬೇಕಾಗಿದೆ. ಮುಂದೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ? ನರೇಂದ್ರ ಮೋದಿಗೆ ಇದೇನಾದರೂ ಸಂಕಷ್ಟವನ್ನು ತಂದೊಡ್ಡುತ್ತಾ? ಇದನ್ನು ಪ್ರತಿಪಕ್ಷಗಳು ಯಾವ ರೀತಿ ತೆಗೆದುಕೊಂಡು ಮುಂದೆ ಹೋಗುವ ಸಾಧ್ಯತೆಗಳಿವೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಯಾವ ನೆಲೆಗೆ ಕೊಂಡೊಯ್ಯಬಹುದು? ಯಾಕೆಂದರೆ ಈ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಅನ್ನೋದು ತುಂಬ ಸುಲಭವಾಗಿ ಅಥವಾ ನಾವು ತಳ್ಳಿ ಹಾಕುವಂಥ ವಿಚಾರ ಅಲ್ಲ. ಒಂದು ದೊಡ್ಡ ಲೈಂಗಿಕ ಹಗರಣ ಇದು. ಸಣ್ಣ ಸಣ್ಣ ಮಕ್ಕಳನ್ನು, ಅಪ್ರಾಪ್ತರನ್ನ ಬಳಸಿಕೊಂಡಂಥ ವಿಕೃತ ಕಾಮಿ ಅಂಥ ಒಂದು ಅಪರಾಧಿ, ಲೈಂಗಿಕ ಅಪರಾಧಿಯ ಒಂದು ಕಡತದಲ್ಲಿ ನರೇಂದ್ರ ಮೋದಿಯವರ ಹೆಸರು, ಜಾಗತಿಕ ನಾಯಕರ ಹೆಸರು ಬಂದಿದೆ ಅಂತಂದರೆ ಇದು ದುರುದ್ದೇಶ. ಅಂದರೆ ನರೇಂದ್ರ ಮೋದಿಯವರು ಅವನ ಕರೆದ ಕಡೆ ಎಲ್ಲ ಹೋಗಿದ್ರು ಅಂತೇನಲ್ಲ. ಅಂದರೆ ಆ ಅಪರಾಧಿ ಹೇಳ್ದಂಗೆ ನರೇಂದ್ರ ಮೋದಿಯವರು ಕೇಳಿದ್ರು ಅಂತೇಳಿ ಅವನು ಪ್ರಸ್ತಾಪ ಮಾಡಿದನಲ್ಲ, ಈ ವಿಚಾರ ಯಾವೆಲ್ಲ ಆಯಾಮಗಳಿಗೆ ಕೊಂಡೊಯ್ಯಬಹುದು ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಈ ಎಪ್ಸ್ಟೀನ್ ಫೈಲ್ಸ್ ಇನ್ನೂ ಯಾವ್ಯಾವ ರೂಪದಲ್ಲಿ ಬಹಿರಂಗಗೊಳ್ಳುತ್ತೆ, ಇನ್ನೂ ಎಷ್ಟು ಫೈಲ್ಸ್ಗಳು ರಿವೀಲ್ ಆಗ್ತವೋ ಗೊತ್ತಿಲ್ಲ. ಕಾದು ನೋಡೋಣ ಮುಂದೆ ಯಾವೆಲ್ಲ ಸ್ವರೂಪವನ್ನು ಇದು ಪಡೆದುಕೊಳ್ಳಬಹುದು ಅನ್ನುವುದನ್ನು. ಸದ್ಯಕ್ಕೆ ನರೇಂದ್ರ ಮೋದಿಯವರು ಉತ್ತರ ಕೊಡ್ತಾರಾ ಅಥವಾ ಕಾದು ನೋಡ್ತಾರಾ ಅನ್ನೋದೇ ಕುತೂಹಲ ಮೂಡಿಸಿರುವಂಥದ್ದು. ನಮಸ್ಕಾರ.